ಆಚಾರ್ಯ ಚಾಣಕ್ಯರು ಜೀವನಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳ ಬಗ್ಗೆ ತಮ್ಮ ನೀತಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಶಸ್ಸು ಶ್ರೀಮಂತಿಕೆ ಗಳಿಸಲು ಏನ್ ಮಾಡಬೇಕು ಅಂತ ಹೇಳಿರುವಂತೆ ಜೀವನದಲ್ಲಿ ಮುಂದೆ ಸಾಗಲು ಬಯಸಿದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ ನಾಚಿಕೆ ಪಡಬಾರದು ಎಂಬುದನ್ನು ಕೂಡ ಹೇಳಿದ್ದಾರೆ. ಹಾಗಿದ್ರೆ ಚಾಣಕ್ಯರು ಹೇಳಿರುವಂತೆ ಜೀವನದಲ್ಲಿ ಯಾವ ವಿಚಾರಗಳ ಬಗ್ಗೆ ನಾವು ನಾಚಿಕೆ ಪಡಬಾರದು ಎಂಬುದನ್ನು ನೋಡೋಣ. ಮೊದಲನೆಯದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಾಗ ಅನೇಕ ಬಾರಿ ಜನ ತಮ್ಮ ನಿರ್ಧಾರಗಳು ಸರಿಯಾಗಿದ್ರೂ ಸಹ ಅವರು ತಮ್ಮ ಅಭಿಪ್ರಾಯಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ. ಇತರರ ಮುಂದೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ನಾಚಿಕೆ ಪಡ್ತಾರೆ. ಆದರೆ ಅದೇ ರೀತಿ ಯಾರಾದರೂ ತಪ್ಪು ಮಾಡಿದ್ರೆ ಅದನ್ನ ಧೈರ್ಯದಿಂದ ತಪ್ಪು ಅಂತ ಹೇಳಲು ಕೂಡ ಹಿಂಜರಿಯಬಾರದು ಎನ್ನುತ್ತಾರೆ ಚಾಣಕ್ಯ ಅವರು. ಇನ್ನು ಎರಡನೆಯದು ತಿನ್ನಲು ಹಿಂಜರಿಯಬೇಡಿ. ಕೆಲವು ಜನ ಇತರರ ಮುಂದೆ ತಿನ್ನಲು ಹಿಂಜರಿತಾರೆ. ಕೆಲವೊಮ್ಮೆ ನಾಚಿಕೆಯಿಂದ ಅವರು ತಮ್ಮ ನೆಚ್ಚಿನ ಆಹಾರವನ್ನು ತಿನ್ನಲು ಸಹ ಹಿಂಜರಿತಾರೆ. ಆಚಾರ್ಯ ಚಾಣಕ್ಯರು ಆಹಾರವು ನಿಮ್ಮ ದೇಹದ ಪ್ರಾಥಮಿಕ ಅಗತ್ಯವಾಗಿದೆ, ನೀವು ಅದರ ಬಗ್ಗೆ ಎಂದಿಗೂ ಮುಜುಗರ ಪಡಬಾರದು ಅಂತ ಹೇಳ್ತಾರೆ. ಹಾಗೆ ಮಾಡುವ ವ್ಯಕ್ತಿ ಜೀವನದಲ್ಲಿ ಏನನ್ನು ಕೂಡ ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿ ಆಹಾರದ ಬಗ್ಗೆ ನಾಚಿಕೆ ಪಡೋದ್ರಿಂದ ವ್ಯಕ್ತಿಯು ಸ್ವತಃ ಹಸುವಿನಿಂದ ಇರ್ತಾನೆ. ಇನ್ನು ಮೂರನೆಯದು ಹಣ ಕೀಳುವಾಗ ಯಾರಿಂದಲೂ ಹಣವನ್ನು ಎರವಲು ಪಡೆಯುವುದು ಸರಿಯಲ್ಲ, ಅದು ಸಾಲದ ಹೊರೆಯನ್ನು ಹೆಚ್ಚಿಸ್ತದೆ. ಆದರೆ ನಿಮಗೆ ತೀರಾ ಹಣದ ಅಗತ್ಯ ಬಿದ್ದರೆ ನೀವು ಎಂದಿಗೂ ಹಣ ಕೇಳಲು ನಾಚಿಕೆ ಪಡಬಾರದು ಅಥವಾ ಹಿಂಜರಿಯಬಾರದು. ಅದಾಗೋ ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸುವ ಸಾಮರ್ಥ್ಯವಿದ್ರೆ ಮಾತ್ರ ಹಣವನ್ನು ಕೇಳಿ ಅಂತ ಚಾಣಕ್ಯರು ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯು ತನ್ನ ವ್ಯವಹಾರ ಮತ್ತು ವ್ಯಾಪಾರವನ್ನು ನಿಭಾಯಿಸಲು ಹಣ ಕೇಳಲು ಹಿಂಜರಿಯುವವರು ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ. ಚಾಣಕ್ಯರ ಈ ಮೂರು ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಯಶಸ್ವಿ ಹಾದಿ ನಿಮ್ಮದಾಗುತ್ತೆ.